ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಾಮಾನ್ಯವಾಗಿ ಶಾಲಾ ಶಿಕ್ಷಕರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದಾಗ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಪ್ರತಿಭಟನೆ ಮಾಡೋದನ್ನ ನಾವು ನೋಡಿರ್ತೀವಿ. ಆದ್ರೆ ಶಾಲಾ ಶಿಕ್ಷಕಿಯನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತೆ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಟೈ ಶೈಲಜಾ ಅವರ ಪತಿ ಶಾಲೆಗೆ ಬಂದು ಗ್ರಾಮಸ್ಥರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿರುವ ಶೈಲಜಾ ಸಹ ಶಿಕ್ಷಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ವಿನಾಕಾರಣ ವಾಗ್ವಾದ ಮಾಡುತ್ತಿದ್ದಾರೆ. ಇದರಿಂದ ಶಾಲೆಯ ವಾತಾವರಣ ಹದಗೆಡುತ್ತಿದ್ದು ಕಲಿಕೆಯ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಶೈಲಜಾ ಶಿಕ್ಷಕಿಯನ್ನ ತಕ್ಷಣದಿಂದಲೇ ವರ್ಗಾವಣೆ ಮಾಡುವಂತೆ ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮಸ್ಥರು ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿ ಬಿಇಒ ಅಂಬಿಗೇರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮನಗೌಡ ಕರಿಗೌಡ್, ಎಸ್ಬಿಎಂಸಿ ಅಧ್ಯಕ್ಷರಾದ ಫಕ್ಕೀರೇಶ್ ವಾಲ್ಮೀಕಿ, ಸಂತೋಷ್ ದಡ್ಮನಿ, ಇಮಾಮ್ ಸಾಬ್ ನದಾಬ್, ಈಶ್ವರ್ ಹುತ್ತನಗೌಡ್, ಲಕ್ಷ್ಮಣ್ ಮಡಿವಾಳ್, ಅಶೋಕ್ ಬೂದ್ನೂರ್, ಮೌಲಾಸಾಬ್ ಕಟಗಿ, ಪ್ರಕಾಶ್ ಕ್ಯಾಲ್ಕೊಂಡ್, ಯಲ್ಲಪ್ಪ ಮ್ಯಾಗೇರಿ, ಶಿವರಾಜ್ ಬೋರಣ್ಣವರ್, ಮಂಜು ಬದನೂರ್, ನೀಲಪ್ಪ ಹರಿಜನ್, ಕುಮಾರ್ ಶಿರೂರ್, ದೇವಪ್ಪ ಮ್ಯಾಗೇರಿ ಸೇರಿದಂತೆ ಮುಂತಾದವರು ಇದ್ದರು. ಎಲ್ಲವನ್ನೂ ಅವ್ರು ಬೇರೆ ಕಡೆ ಹೋಗ್ಬೇಕು ಅನ್ನೋದನ್ನ ನಾವು ಶಿಫಾರಸ್ ಮಾಡಿ ಮಾಡ್ತೀವಿ. ಸೋಮವಾರದಿಂದ ಅವ್ರಿಗೆ ಬರಲ್ಲ. ನಿಮ್ಮ ಉದ್ದೇಶ ಅದೇ ಐತಲ್ಲ?